ಎತ್ಕೊಂಡ್ ಬಂದ್ರಿ? ನಾನಲ್ಲಿ ಬಾಲಂಬಿಕೆ ಯಾಕೆ ಕುತ್ಕೋಬೇಕು? ನೀವೆಲ್ಲ ಯಾರು? ದುಡ್ಡಿರೋರ ಹತ್ರ ಕಿತ್ಕೊಳ್ಳೋರು, ಶ್ರೀಮಂತರನ್ನ ದೋಚೋರು. ಜನ ನಮ್ಮನ್ನ ಕಳ್ರು ಅಂತ ಕರೀತಾರೆ. ಕಳ್ರ ನೀವು? ಮತ್ತೆ ಶ್ರೀಮಂತ ದುಡ್ಡನ್ನೆಲ್ಲ ಬಿಟ್ಟು ನನ್ನನ್ನ ಯಾಕೆ ಕೊತ್ಕೊಂಡ್ ಬಂದ್ರಿ? ನನ್ನ ಹತ್ರ ಏನೂ ಇಲ್ಲ, ನಾನು ಚಿಕ್ಕ ಹುಡುಗಿ, ಚಿಕ್ಕ ಮಕ್ಳ ಹತ್ರ ಏನೂ ಇರಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಒಂಚೂರು ಬುದ್ಧಿ ಇಲ್ದಿರೋ ಕಳ್ರು ನೀವು. ಏ ಹುಡುಗಿ, ಕಳ್ತನ ಮಾಡೋದಕ್ಕೆ ಎಷ್ಟು ಬುದ್ಧಿವಂತಿಕೆ ಬೇಕು ಗೊತ್ತಾ ನಿಂಗೆ? ನಾವು ಎಲ್ಲ ಮಾಹಿತಿನ ಕಲೆ ಹಾಕಿ ಸರಿಯಾದ ಸಮಯನ ಹೊಂಚಾಕಿ ಕದಿಯೋರು. ನಿನ್ನ ಬಗ್ಗೆನೂ ಎಲ್ಲ ವಿಚಾರಿಸೆ ಇವಾಗ ನಿನ್ನ ಎತ್ತೋಕೊಂಡು ಬಂದಿರೋದು. ನನ್ನ ವಿಚಾರ ಏನ್ ಗೊತ್ತು ನಿಮಗೆ? ಏಯ್, ನೀನು ಬರಗಾಲದಿಂದ ಬೇತಿದ್ದ ಜನಕ್ಕೆ ಮಡಿಕೆ ತುಂಬ ಚಿನ್ನ ಕೊಟ್ಟಿ ಅಂತಲ್ಲ, ಅದು ನಮಗೂ ಬೇಕು. ಎಲ್ಲಿಟ್ಟಿದ್ಯಾ ಹೇಳು, ನಾವೆಲ್ಲ ಹೋಗಿ ತಗೊಂಡ್ಬರ್ತೀವಿ. ನಾನು ಮಡ್ಕಿಲ್ ಚಿನ್ನ ಕೊಟ್ನ? ನನ್ನ ಹತ್ರ ಎಲ್ಲಿ ಬರ್ಬೇಕು ಚಿನ್ನ? ಏಯ್, ನೀನ್ ತುಂಬಾ ಚೂಟಿ ಅಂತ ನಮಗೆ ಗೊತ್ತು. ನಾವೇ ಕಣ್ಣಾರೆ ನೋಡಿದೀವಿ ಆ ಜನ ಚಿನ್ನ ತಗೊಂಡು ಹೋಗ್ತಿರೋದನ್ನ. ಓ, ನೀವು ಬರ ಬಿದ್ದಿ ದೂರಿನ ಜನದ ಬಗ್ಗೆ ಹೇಳ್ತಾ ಇದ್ದೀರಾ? ಅದು ನಾನು ಕೊಟ್ಟಿದ್ದಲ್ಲ, ಆ ಮಾತಾಯಿ ಅಮ್ಮನವ್ರು ಕೊಟ್ಟಿದ್ದು. ಏಯ್, ಯಾವುದೋ ಅಮ್ಮನವ್ರು ಕೊಟ್ರು ಅಂತ ಹೇಳ್ತಿದಾರಲ್ಲ, ಈ ಮಗುನ ಯಾಕೋ ಎತ್ತಾಕೋ ಬಂದ್ರಿ? ನನಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಬಿಡ್ಬೇನ್ರೋ? ಅಮ್ಮವ್ರನ್ನ ಎತ್ತಾಕೊಂಡ್ಬಂಡ್ರು. ಅಯ್ಯೋ ಅಣ್ಣ, ಅವ್ಳು ಹೇಳ್ತಿರೋ ತ್ರಿಪುರ ಸುಂದರಿ ದೇವ್ರ ಬಗ್ಗೆ. ಏ ಹುಡುಗಿ, ಎಲ್ಲ ಕೂತಿರೋ ದೇವ್ರು ಚಿನ್ನ ಹೆಂಗಮ್ಮ ಕೊಡುತ್ತೆ? ಜನಗಳು ಬಂದು ನನ್ನ ಹತ್ರ ಕಷ್ಟ ಅಂತ ಹೇಳ್ತಾರೆ, ನಾನು ಅದನ್ನ ಆ ಮಹಾತಾಯಿಗೆ ತಿಳಿಸ್ತೀನಿ. ಆ ಮಹಾತಾಯಿ ನನಗೆ ಏನ್ ಪರಿಹಾರ ಹೇಳ್ತಾಳೋ ಅದನ್ನ ನಾನು ಭಕ್ತರಿಗೆ ಹೇಳ್ತೀನಿ. ಆ ಮಹಾತಾಯಿ ಅದನ್ನ ಪರಿಹರಿಸ್ತಾಳೆ. ಕಷ್ಟ ಅಂತ ನಿನ್ನ ಹತ್ರ ಬರಬೇಕು, ನೀನು ಆ ಕಷ್ಟನೆಲ್ಲ ಅಮ್ಮನವ್ರ ಹತ್ರ ಹೇಳ್ತೀಯ. ಅಮ್ಮನವ್ರು ಬಂದು ಅದನ್ನೆಲ್ಲ ಬಗೆಹರಿಸ್ತಾರಾ? ಲೋ ಹುಡುಗ್ರ, ನಿಮ್ಮ ಹತ್ರ ಏನು ಕಷ್ಟ ಇದೆ ಹೇಳ್ರ ನೋಡೋಣ, ಬಗೆಹರಿಸ್ಲಿ ನೋಡ್ತೀನಿ. ಅಮ್ಮ, ನಮ್ಮ ಹೆಂಡತಿ ಒಳಗೆ 6 ತಿಂಗಳಾಯ್ತು, ಎಲ್ಲೋ ಹೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅವಳ ಸ್ವಲ್ಪ ಹುಡುಕೊಡ್ತೀಯ ಅಮ್ಮ? ಕಳ್ತನ ಮಾಡ್ರು ಹೊಟ್ಟೆಗೆ ಅನ್ನನೇ ಇಲ್ಲಮ್ಮ, ದಿನಾಗ್ಲೂ ಊಟ ಸಿಗಂಗ್ ಮಾಡವ ತಾಯಿ. ನೋಡಿ, ನೀವೆಲ್ಲ ತಮಾಷೆ ಮಾಡ್ತಿದ್ದೀರ. ನನಗೆ ಅಮ್ಮನವ್ರ ಬಗ್ಗೆ ಹಾಗೆಲ್ಲ ಆಡ್ಕೋಬಾರ್ದು, ಅದು ತಪ್ಪು. ಅಮ್ಮನವ್ರಿಗೆ ಏನಾರ ಕೋಪ ಬಂದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಏಯ್, ನನಗೂ ಅಷ್ಟೇ. ನಾನು ಕೇಳಿ ಸಿಗ್ಲಿಲ್ಲ ಅಂದರೆ ನಿಮ್ಮ ಅಮ್ಮವ್ರಿಗಿಂತ 10 ಪಟ್ಟು ನನಗೂ ಕೋಪ ಬರುತ್ತೆ. ಈಗ ಇನ್ನೊಂದು ಮಾತು ಬೇಡ, ನೀನು ಅಮ್ಮವ್ರಿಗೆ ಹೇಳ್ಕೊಳ್ತೀಯೋ ಅವ್ರ ಅಮ್ಮವ್ರಿಗೆ ಹೇಳ್ಕೊಳ್ತೀಯೋ ನನಗೆ ಗೊತ್ತಿಲ್ಲ. ಈಗ ಸುಮ್ಮನೆ ಚಿನ್ನ ಕೊಟ್ಬಿಡು. ಆಯ್ತು, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ನೋಡೋಣ, ನೀವೇನು ಕೇಳ್ತಿದ್ದೀರ ಅಂತ ಆ ಅಮ್ಮನವ್ರಿಗೆ ತಿಳಿಸ್ತೀನಿ. ಅವಳೇನು ಮಾಡ್ತಾಳೆ ಅಂತ ನೋಡೋಣ. ಮೊದಲು ಅದನ್ನು ಮಾಡು. ಬನ್ನಿ ಯಜಮಾನ್ರೆ, ಅದು ದೇವಸ್ಥಾನದಲ್ಲಿ ಬಾಲಾಂಬಿಕೆ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಆತಂಕ ಆಯಿತು, ಅದಕ್ಕೆ ನಿಮ್ಮನ್ನ ಕರೆ ಕಳಿಸ್ದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಯಜಮಾನ್ರೆ. ಗೊತ್ತಿರೋ ವಿಷಯ ಅಲ್ವಾ, ಅದನ್ನೇ ಪದೇ ಪದೇ ಹೇಳ್ಬೇಡ. ಮುಂದೇನಾಯ್ತು, ಈಗ ಏನು ಮಾಡಬೇಕು ಅದನ್ನ ಹೇಳು. ಅದು ಬಾಲಾಂಬಿಕೆನ ದೇವಸ್ಥಾನದ ಯಾರೋ ಅಪಹರಣ ಮಾಡಿದ್ರು ಅಂತ ಇವನು ಹೇಳಿದ್ಮೇಲೆ ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ನೀನೇ ಪ್ರಯೋಜನ ಇಲ್ಲದೆ ಇರೋನು, ನಿನ್ನಂತವ್ನು ಇಟ್ಕೊಂಡಿದೀವಲ್ಲ, ಅದಕ್ಕೆ ನಮ್ಮ ತಲೆಗೆ ಹೊಡ್ಕೋಬೇಕು. ಅಪಹರಣ ಮಾಡಿದ್ದನ್ನು ನೋಡಿದ್ಯಾರು? ನಾನೇ ಯಜಮಾನ್ರೆ. ಎಲ್ಲಿ, ಯಾವಾಗ, ಹೇಗೆ? ಬಾಲಾಂಬಿಕೆ ದರ್ಶನಕ್ಕಂತ ಕಲ್ಯಾಣಿಲ್ ಮುಳುಗಿ ದೇವಸ್ಥಾನಕ್ಕಂತ ಬರ್ತಾ ಇದ್ದೆ. ಅಲ್ಲಿ ಯಾರೋ 4 ಜನ ಬಾಲಾಂಬಿಕೆನ ಬಾಯಿ ಮುಚ್ಚಿ ಎತ್ಕೊಂಡು ಹೋಗ್ತಾ ಇದ್ರು. ನಾನು ಆಗಲೇ ಅವ್ರ ಮೇಲೆ ಬಿದ್ದು ಬಾಲಾಂಬಿಕೆನ ಕಾಪಾಡೋಣ ಅಂತ ಇದ್ದೆ. ಆದರೆ ಅವರೆಲ್ಲ ದಷ್ಟಪುಷ್ಟವಾಗಿದ್ರು, ನೋಡ್ಬಿಟ್ಟು ಹೆದರಿಕೆ ಆಯಿತು. ಅವ್ರು ಎಲ್ಲೋಗ್ತಾರೆ ಅಂತ ಹಿಂದಿಂದೇನೆ ಹೋದೆ, ಅದೆಲ್ಲ ಪೊದೆನಲ್ಲಿ ಕಣ್ಮರಿ ಆಗ್ಬಿಟ್ರು. ಆಮೇಲೆ ಎಲ್ಲಿ ಹೋದ್ರಂತ ತಿಳಿಲೇ ಇಲ್ಲ ಶಾಸ್ತ್ರಿಗಳೇ. ನಾನು ಕಂಡಿದ್ದನ್ನು ಬಂದು ಪಂಚಾಕ್ಷರಿ ಅವ್ರಿಗೆ ಹೇಳಿದೆ.
ಅವರನ್ನು ಕಂಡ್ರೆ ನೀನು ಗುರ್ತು ಹಿಡಿತೀಯ? ಖಂಡಿತ ಶಾಸ್ತ್ರಿಗಳೇ, ಅವ್ರೆಷ್ಟು ದಾಂಡಿಗರಾಗಿದ್ರಂದ್ರೆ ಅವ್ರು ನೋಡಿದ ತಕ್ಷಣ ಹೇಳ್ಬೋದು ಅವ್ರು ಕಳ್ರಿ ಅಂತ. ಪಂಚಾಕ್ಷರಿ, ಈ ವಿಷಯನ ಪೊಲೀಸರಿಗೆ ಮುಟ್ಸು. ಇದು ನಮ್ಮ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಮರ್ಯಾದೆ ಪ್ರಶ್ನೆ. ಹಿರಣ್ಮಯಿ, ಎಲ್ಲೋ ಎಲ್ಲ ನನ್ನ ಮಗಳು ಎಲ್ಲಿ? ನನ್ನ ಮಗಳು ಎಲ್ಲಿ? ನನ್ನ ಮಗಳು ಎಲ್ಲಿ? ನನ್ನ ಮಗಳು ದೇವಸ್ಥಾನದಲ್ಲಿ ದೇವ್ರು ಅಂತ ಕೂರ್ಸ್ರು, ಅಪಾಯ ತಪ್ಪಲಿಲ್ವಾ? ಏನ್ ಮಾಡ್ಲಿ ನನ್ನ ಮಗಳನ್ನ? ಬಂಗಾರಿ, ಯಾಕೆ ಆತಂಕ ಪಡ್ತೀಯ? ನಿನ್ನ ಮಗಳು ಬಾಲಾಂಬಿಕೆ ಎಲ್ಲಿಗೂ ಹೋಗಿರೋದಿಲ್ಲ, ಹೆದರ್ಬೇಡ. ನನಗಿದೆಲ್ಲ ಮೊದಲಿಂದಲೂ ಇಷ್ಟ ಇರಲಿಲ್ಲ. ಅವಳನ್ನ ಹೀಗೆ ಕಟ್ಟು ಹಾಕೋದು. ಜನರ ಪಾಲಿಗೆ ಅವಳು ದೇವರು, ಅವರ ಕಷ್ಟಗಳನ್ನ ನಿವಾರಿಸೋಳು. ಆದ್ರೆ ನಮ್ಮ ಪಾಲಿಗೆ ನಮ್ಮ ಮಗಳೇ ಇಲ್ಲ. ನೋಡು ಮಗು, ನಿನ್ನ ಮಗಳು ದೇವರಾಗಿರೋದೇ ನಿನ್ನ ಸೌಭಾಗ್ಯ ಅಲ್ವಾ? ಏನೋ ಒಂದು ಸಣ್ಣ ಅಚಾತುರ್ಯ ನಡೆದಿದೆ, ಅವಳೆಲ್ಲೂ ಹೋಗಿರಲ್ಲಮ್ಮ. ಆತಂಕ ಬೇಡ ತಾಯಿ. ನೀವಲ್ಲ ಇದೀರ ಅಂತಲೇ ನನ್ನ ಮಗಳನ್ನ ದೇವಸ್ಥಾನಕ್ಕೆ ಒಪ್ಪಿಸಿದ್ದು. ಈಗ ಅವಳು ಅಮ್ಮನವ್ರ ಸನ್ನಿಧಿಯಲ್ಲೂ ಸುರಕ್ಷಿತವಾಗಿಲ್ಲ ಅಂದ್ರೆ ಯಾರು ನಂಬೋದು? ನಿಮಗೆ ನಿಮ್ಮ ಮಗಳ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನಮ್ಮ ಬಾಲಾಂಬಿಕೆ ಬಗ್ಗೆ ನಮಗೂ ಇದೆ. ನಾವೇನು ಸುಮ್ಮನೆ ಕೂತಿಲ್ಲ. ನಾನು ಕಂಡಿಡ್ತೀನಿ ಅವಳು ಎಲ್ಲಿದ್ದಾಳೆ ಅಂತ. ನನ್ನ ದಿವ್ಯ ದೃಷ್ಟಿಗೆ ಅದೆಲ್ಲ ಗೋಚರಿಸುತ್ತೆ. ಹೌದಾ? ನಡೀರಿ, ಹಾಗಿದ್ರೆ ನಮ್ಮ ಮಗಳನ್ನ ಕರ್ಕೊಂಬರೋಣ. ನೀವು ಯಾರು ಹೋಗಿ ಅಪಾಯಕ್ಕೆ ಸಿಗಾಕೊಳ್ಳೋದು ಬೇಡ. ಅವಳ ಸುರಕ್ಷತೆ ಬಗ್ಗೆ ನಾನು ಹೋಗಿ ಖಾತ್ರಿ ಮಾಡ್ಕೊಂಬರ್ತೀನಿ. ಮುಂದೆ ಬಾಕಿದೆಲ್ಲ. ಅಂದ್ರೆ ನಮ್ಮ ಮಗಳು ಅಪಾಯದಲ್ಲಿದ್ದಾಳೆ ಅಂತ ನಿಮ್ಮ ಮಾತಿನ ಅರ್ಥ? ನೋಡಿ, ನನ್ನ ಮಗಳಿಗೆ ಚೂರು ಹೆಚ್ಚು ಕಮ್ಮಿ ಆದ್ರೂ ನಾನು ಸುಮ್ಮನೆ ಇರಲ್ಲ. ಗೊತ್ತಲ್ಲ ನನ್ನ ಸಹವಾಸ. ಶಾಸ್ತ್ರಿಗಳೇ, ಸಮಾಧಾನ ಸಮಾಧಾನ. ರಶ್ಮಿ, ಬಂಗಾರಿ, ಶಾಂತವಾಗಿರಿ. ಶಾಸ್ತ್ರಿಗಳು ಹೇಳ್ತಿದಾರಲ್ವಾ, ಮೊದಲು ನಮ್ಮ ಹಿರಣ್ಮಯಿ ಸುರಕ್ಷತೆ ಮುಖ್ಯ. ಅವ್ರು ತಿಳ್ಕೊಂಬಿಟ್ಟು ಬರಲಿ, ಆಮೇಲೆ ನೀವು ಹೋದ್ರಾಯ್ತು ಅಲ್ವಾ? ಶಾಸ್ತ್ರಿಗಳೇ, ನೀವಿನ್ನು ಹೊರಡಿ. ದೇಶಿಕರೇ, ನನ್ನ ಮಗಳಿಗೆ ಏನೂ ಆಗಿರಲ್ಲಲ್ವಾ? ದೇವಸ್ಥಾನದಲ್ಲಿ ದೇವರು ಅಂತ ತಂದು ಕೂರಿಸಿದ್ರು, ಅಪಾಯ ತಪ್ಪಲಿಲ್ವಲ್ಲ? ಬಂಗಾರಿ, ಯಾಕೆ ಸುಮ್ಮನೆ ಆತಂಕ ಪಡ್ತೀಯ? ನೋಡು, ಏನೋ ಒಂದು ಮಾಯೆ ಸೃಷ್ಟಿಯಾಗಿದೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ನೀನು ಆತಂಕ ಪಡಬೇಡಪ್ಪ. ನಮ್ಮ ಹಿರಣ್ಮಯಿ ದೇವರ ಮಗು, ಅವಳದೊಂದು ಕೂದಲು ಕೊಂಗ್ಸೋದಕ್ಕೂ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹೋಗಿ ನೆಮ್ಮದಿಯಾಗಿ ಅಮ್ಮನವ್ರ ಮುಂದೆ ಕೂತ್ಕೊಂಡು ಶಾಂತವಾಗಿ ಧ್ಯಾನ ಮಾಡು, ಎಲ್ಲ ಸರಿ ಹೋಗುತ್ತೆ. ರೀ, ಬನ್ನಿ. ಅಮ್ಮ ಜಗನ್ಮಾತೆ, ನಾನು ಅಮ್ಮನವ್ರನ್ನ ಬೇಡ್ಕೊಂಡು ನಿಮ್ಗೆ ನಿಧಿ ಕೊಡಿಸ್ತೀನಿ. ನೋಡೋಣ ಅದೆಷ್ಟು ಅನುಭವಿಸ್ತೀರಾ ಅಂತ. ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಮಗ್ ಚಿನ್ನ ಬೇಕಷ್ಟೇ. ಚಿಕ್ಕ ಹುಡುಗಿ ಅಂತ ಬಿಟ್ಟಿದೀವಿ. ದೊಡ್ಡೋಳೇನಾರು ಆಗಿದ್ರೆ ನಮ್ಮ ಇಷ್ಟೊತ್ತಿ ನಿನ್ನ ಮುಗಿಸಿರೋರು. ನೋಡಿ, ನಾನೀಗ ಧ್ಯಾನ ಕುತ್ಕೊಂತೀನಿ, ಯಾರು ಮಾತಾಡ್ಬಾರ್ದು. ಹಾ, ಮಾಡು ಮಾಡು, ಅದೇನ್ ಮಾಡ್ತೀಯ ಮಾಡು.
ಸಿಕ್ತಾ ಚಿನ್ನ ಸಿಕ್ತಾ? ಎಲ್ಲಿದೆ ಅಂತ ಗೊತ್ತಾಯ್ತಾ? ಹೇಳು, ಬೇಗ ಹೇಳು, ಬೇಗ ತಗೊಂಡ್ಬಂದ್ಬಿಡ್ತೀವಿ. ಎಲ್ಲ ಅಷ್ಟು ಸುಲಭವಾಗಿ ಸಿಗಲ್ಲ. ನಿಮ್ಗೆ ನಿಧಿ ಸಿಗ್ಬೇಕು ಅಂದ್ರೆ ನಾನು ಹೇಳ್ದಾಗ ಕೇಳಬೇಕು. ಈಗ ನೀವೆಲ್ಲರೂ ಕಲ್ಯಾಣಿ ನೀರಲ್ಲಿ 3 ಸಲ ಮುಳುಗಿ ಅಮ್ಮನವ್ರನ್ನ ಬೇಡ್ಕೋಬೇಕು. ಆಗ ನಿಮ್ ಕಣ್ಣೆದುರುಗಡೆ ಏನ್ ಕಾಣಿಸುತ್ತೋ ಅದನ್ನ ನನ್ನ ಹತ್ರ ತಗೊಂಡ್ ಬರ್ಬೇಕು. ಓಹೋ, ನಮ್ಮನ್ನೆಲ್ಲ ಯಾಮಾರಿಸ್ಬಿಟ್ಟು ಓಡೋಗಕ್ಕೆ ಉಪಾಯ ಮಾಡ್ತಾ ಇದ್ಯಾ? ಅವೆಲ್ಲ ಆಗಲ್ಲ. ನೀನ್ ಚಿನ್ನ ಕೊಡೋವರೆಗೂ ನಾವ್ಯಾರು ಇಲ್ಲಿಂದ ಕದ್ಲಲ್ಲ. ನಂಗೆ ಅಮ್ಮನವ್ರು ಹೇಳಿದ್ದಾರೆ, ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ನಾನು ಹೇಳ್ದಾಗ ಮಾಡಿದ್ರೆ ಮಾತ್ರ ನಿಮಗೇನ್ ಬೇಕೋ ಅದು ಸಿಗುತ್ತೆ. ನಾಯ್ಕರೇ, ಏನು ನಮ್ಮನ್ನೇ ಯಾಮರ್ಸಕ್ ನೋಡ್ತಾ ಇದ್ದಲ್ಲ? ನಿಮ್ಮ ಅನುಮಾನ ಏನು ಅಂತ ನಂಗೆ ಅರ್ಥ ಆಗತ್ತೆ. ನಿಮ್ 4 ಜನದಲ್ಲಿ ಯಾರು ಒಬ್ರು ನನ್ನ ಹತ್ರ ಕಾವಲಿಗಿರಿ. ಹಾ, ಇದಾಗ್ಬಹುದು. ನಿನ್ ಕಾವಲಿಗೆ ನಾವು ಹುಡ್ಗನ್ ಬಿಟ್ಟು ಹೋಗ್ತೀವಿ. ಏಯ್ ನಡ್ರೋ. ನನಗೂ ತಿಳಿಸದೆ ಏನು ಮಾಡ್ತಾ ಇದ್ಯಾ ಕಾಲರುದ್ರ ಸಿದ್ದೇಶ್ವರ ಕಡಕಿ? ಒಬ್ರಿಗೊಬ್ಬರಿಗೆ ವಿಷಯ ತಿಳಿಸದೆ ಏನು ಮಾಡಬಾರ್ದು ಅಂತ ನಮ್ಮಲ್ಲಿ ಕರಾರಾಗಿತ್ತಲ್ವಾ? ನೀನು ಇದೇ ರೀತಿ ಆಟ ಆಡಿದ್ರೆ ನಾನು ಬೇರೆ ರೀತಿಯಲ್ಲೇ ನಿನಗೆ ಪಾಠ ಕಲಿಸ್ಬೇಕಾಗುತ್ತೆ. ಹುಷಾರ್. ನಾನು ಕರಾರಿಗೆ ಬದ್ಧನಾಗಿದ್ದೀನಿ. ನೀನು ಮಾತು ಮುರಿಬಹುದು, ಆದ್ರೆ ನಂದು ಒಂದೇ ಮಾತು, ಒಂದೇ ನಾಲ್ಗೆ. ಸುಳ್ಳು ಹೇಳಬೇಡ. ನನಗೂ ತಿಳಿಸದೆ ಹಿರಣ್ಮಯ್ಯನ ಅಪಹರಿಸಿದ್ಯಾ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವಳನ್ನ? ಏನು? ಹಿರಣ್ಮಯ್ಯನ ನಾನು ಅಪಹರಿಸಿದ್ದೀನ? ಯಾರು ಹೇಳಿದ್ ನಿನಗೆ? ನಾಟಕ ಆಡಬೇಡ ನೀನು. ಯಾರನ್ನಾದ್ರೂ ಯಾಕೆ ಕೇಳಬೇಕು? ಅವಳಲ್ಲಿ ಶ್ರೀಚಕ್ರ ಇದೆ ಅನ್ನೋ ವಿಚಾರ ನನಗೆ, ನಿನಗೆ, ದೇಶಿಕರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಇರೋದು ನಾನು, ನೀನು ಇಬ್ರು ಮಾತ್ರ. ದೇಶಿಕರು ಅವಳನ್ನು ಅಪಹರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ಶ್ರೀಚಕ್ರದ ಆರಾಧಕರು. ಶ್ರೀಚಕ್ರ ಒಂದು ದರ್ಶನ ಆದ್ರೆ ಸಾಕು ಅಂತ ಕಾಯ್ತಾ ಇರೋರು. ಆದ್ರೆ ನಾವಿಬ್ರು ಅದರ ಉಪಯೋಗ ಪಡ್ಕೊಳ್ಳೋದಕ್ಕೋಸ್ಕರ ಹಾತೊರಿತಾ ಇರೋರು. ಅವಳನ್ನ ಅಪಹರಣ ಮಾಡೋದಕ್ಕೋಸ್ಕರನೇ ಅವ್ರ ಮನೆಗೆ ಸೇರ್ಕೊಂಡಿದ್ಯಾ ನೀನು? ನನ್ನನ್ನು ನೀನು ತಪ್ಪು ತಿಳ್ಕೊಂಡಿದ್ಯಾ ವಿರೂಪಾಕ್ಷ? ನಾನು ಹಿರಣ್ಮಯ್ಯನ ಅಪಹರಣ ಮಾಡಿಲ್ಲ, ಅದಂತೂ ಸತ್ಯ. ಬೇಕಾದ್ರೆ ನಾನು ಪೂಜೆ ಮಾಡೋ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಹೇಳಿದ್ದು ಸುಳ್ಳಾದ್ರೆ ನಿನ್ನಲ್ಲೂ ನನ್ನನ್ನ ಭಸ್ಮ ಮಾಡೋ ಶಕ್ತಿ ಇದೆಯಲ್ಲ, ಸುಟ್ಟು ಹಾಕ್ಬಿಡು ನನ್ನನ್ನ. ಮತ್ತಾರು ಅಪಹರಿಸಿರ್ಬೋದು ಅವಳನ್ನ? ಬರೋ ಭಕ್ತಾದಿಗಳು ಅವಳ ದರ್ಶನ ಆದ್ರೆ ಸಾಕು ಅಂತ ಕಾಯ್ತಾ ಇರೋರು. ಯಾಕೆಂದ್ರೆ ಆ ಭಕ್ತಾದಿಗಳ ಆಕಾಂಕ್ಷೆಯಲ್ಲೆಲ್ಲನೂ ಅವಳಿಗೆ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಅವರಿಗೆ. ಭಕ್ತಾದಿಗಳಂತೂ ಅವಳನ್ನು ಹೊತ್ಕೊಂಡು ಹೋಗಿರೋಕೆ ಸಾಧ್ಯ ಇಲ್ಲ. ಮತ್ತೆಲ್ಲಿಗೆ ಹೋದ್ಲ ಅವಳು? ಹೀಗೆ ಯೋಚನೆ ಮಾಡ್ತಾ ನಿಂತ್ರೆ ಆಗೋದಿಲ್ಲ ವಿರೂಪಾಕ್ಷ. ನಾವು ಯಾವುದೇ ಕಾರಣಕ್ಕೂ ಆ ಹುಡುಗಿನ ಕಳ್ಕೊಳ್ಬಾರ್ದು. ತಡಿ, ನನ್ನ ಮಂತ್ರಶಕ್ತಿಯಿಂದ ಹಿರಣ್ಮಯಿ ಇರೋ ಸ್ಥಳನ ಕಂಡು ಹಿಡಿತೀನಿ. ನೀನು ಬರಗಾಲದಿಂದ ಬೇತಿದ್ದ ಜನಕ್ಕೆ ಮಡಿಕೆ ತುಂಬಾ ಚಿನ್ನ ಕೊಟ್ಟೆ ಅಂತಲ್ಲ, ಅದ್ ನಮಗೂ ಬೇಕು. ಈಗ ನೀವೆಲ್ಲರೂ ಕಲ್ಯಾಣಿ ನೀರಲ್ಲಿ 3 ಸಲ ಮುಳುಗಿ ಅಮ್ಮನವ್ರನ್ನ ಬೇಡ್ಕೋಬೇಕು. ಆಗ ನಿಮ್ ಕಣ್ಣೆದುರುಗಡೆ ಏನ್ ಕಾಣಿಸುತ್ತೋ ಅದನ್ನ ನನ್ನ ಹತ್ರ ತಗೊಂಡ್ ಬರ್ಬೇಕು.
ನೋಡ್ದ್ಯಾ ವಿರೂಪಾಕ್ಷ, ಯಾರೋ ಅವಳಿಂದ ನಿಧಿ ಪಡೆಯೋದಕ್ಕೋಸ್ಕರ ಅವಳನ್ನ ಅಪಹರಿಸ್ಕೊಂಡು ಹೋಗಿದ್ದಾರೆ. ನಾವ್ ಈಗ್ಲೇ ಹೋಗಿ ಅವಳನ್ನ ಕಾಪಾಡ್ದಿದ್ರೆ ಶ್ರೀ ಚಕ್ರನ ಕಳ್ಕೊಳ್ತೀವಿ. ಈಗಾಗಲೇ ಬಾಲಾಂಬಿಕೆ ಕಾಣೆಯಾಗಿರೋ ವಿಚಾರ ಊರ್ನವ್ರಿಗೆಲ್ಲ ಗೊತ್ತಾಗಿದೆ. ಈಗ ನೀನು ನನ್ನ ಜೊತೆ ಸೇರ್ಕೊಂಡ್ರೆ ಊರ್ನವ್ರಿಗೆಲ್ಲ ಅನುಮಾನ ಬರುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಾಲಾಂಬಿಕೆಯನ್ನ ರಕ್ಷಿಸಿ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ದೇಶಿಕರೇ, 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 ಏನಾಯ್ತು? ಕಿರಣ್ಮಯಿ ಸಿಕ್ಲಾ? ಸುರಕ್ಷಿತವಾಗಿದ್ದಾಳ? ಬಾಲಾಂಬಿಕೆ ಎಲ್ಲಿದ್ದಾಳೆ ಅನ್ನೋ ಸುಳಿವು ಸಿಕ್ಕಿದೆ. ನಾನೇ ಮಂಡಲ ಹಾಕಿ ಅಮ್ಮನವ್ರನ್ನ ಕೇಳ್ಕೊಂಡೆ. ಬಾಲಾಂಬಿಕೆ ಎಲ್ಲಿದ್ದಾಳೆ ಅನ್ನೋದನ್ನ ಅಮ್ಮನವ್ರು ತೋರಿಸ್ಕೊಟ್ಟಿದ್ದಾರೆ. ನೈಋತ್ಯ ದಿಕ್ಕಿನಲ್ಲಿ ಒಂದು ಜಾಗದಲ್ಲಿ ಅವಳನ್ನ ಬಂಧಿಸಿಟ್ಟಿದ್ದಾರೆ. ನಿಧಿಯಾಸೆಗೋಸ್ಕರ ಕಳ್ಳರು ಮಾಡಿರೋ ಕೆಲಸ ಇದು. ಸಾಮಾನ್ಯ ಕಳ್ರಿ. ನನ್ನ ಮಂತ್ರಶಕ್ತಿಯಿಂದ ಬಾಲಾಂಬಿಕೆನ ನಾನು ಬಿಡಿಸ್ಕೊಂಡು ಬರ್ತೇನೆ. ಹಾ ದೇಶಿಕರೇ, ನೀವು ಮಾತ್ರ ನನ್ನ ಜೊತೆಗೆ ಬನ್ನಿ. ಬನ್ನಿ. ಇಲ್ಲ ಇಲ್ಲ, ನಾವಿಲ್ಲಿ ಆತಂಕದಲ್ಲಿ ಕಾಲ ಕಳೆಯೋಕ್ಕಾಗಲ್ಲ. ನಾವು ಬರ್ತೀವಿ ನಿಮ್ ಜೊತೆ. ನನ್ನ ಮಗಳನ್ನ ನೋಡ್ಲೇಬೇಕು. ಬೇಡ ಬಂಗಾರಿ, ನೋಡು, ನಾವು ಹೋಗ್ತಿರೋದು ಕಳ್ಳರಿರೋ ಜಾಗ. ಅಲ್ಲಿ ಅಪಾಯನೇ ಜಾಸ್ತಿ. ನಾವು ನಿನ್ನ ಮಗಳನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತೀವಿ. ನೀವು ಆರಾಮಾಗಿ ಇಲ್ಲೇ ಇರ್ರಪ್ಪ. ಅದೆಲ್ಲ ಆಗಲ್ಲ. ಕಳ್ಳರ ಮುಂದೆ ನಿಮ್ಮಂತ ಶಕ್ತಿ ಏನು ನಡೆಯಲ್ಲ. ನಾವು ಬರ್ತೀವಿ. ನನಗೂ ನನ್ನ ಮಗಳನ್ನ ಬಿಟ್ಟಿರೋದಕ್ಕಾಗೋದಿಲ್ಲ. ನಾನು ನಿಮ್ಗಳ ಜೊತೆ ಬಂದೇ ಬರ್ತೀನಿ. ಆಯ್ತು ಆಯ್ತು, ನಿಮ್ಗಳ ಆತಂಕ ನನಗೆ ಅರ್ಥ ಆಗುತ್ತೆ. ಅಮ್ಮನವ್ರ ಇಚ್ಛೆ ಇದ್ದಾಗಲಿ. ಆದರೆ ನೋಡಿ, ಒಂದು ಎಚ್ಚರಿಕೆ ಮಾತು, ನೀವೆಲ್ಲ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅದು ಕಳ್ಳರಿರೋ ಜಾಗ. ಯಾವುದೇ ಕ್ಷಣದಲ್ಲಿ ಅವ್ರು ನಮ್ಮ ಮೈ ಮೇಲೆ ಎರಗ್ಬೋದು. ಅರ್ಥ ಆಯ್ತಾ? ಆಯ್ತಾಯ್ತು, ನಡೀರಿ ಹೋಗೋಣ. ಇಲ್ಲೇ ಯೋಚನೆ ಮಾಡ್ತಾ ಕಾಲ ಕಳೆಯೋದು ಬೇಡ. ಬನ್ನಿ.